ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಿಜವಾಗ್ಲು ಸಾರಿ. ನಿಜವಾಗ್ಲು ನನಗೆ ಆಲ್ರೆಡಿ ನನಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ನಿನ್ನೆ ಈ ಈವೆಂಟ್ಗೋಸ್ಕರ ನಾವು ಒಂದು 2-3 ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ. ಆದರೆ ಯಾವುದೋ ಒಂದು ರೀಸನಿಂದ ಮಿಸ್ ಆದರು. ಆವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು, ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು, ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು. ನಾನು ಅವ್ರಿಗೊಂದು ಫೋನ್ ಮಾಡಿಬಿಟ್ಟು, ಶ್ರೀಧರ್ ಅವರೇ ಹೇಗಾದರೂ ಮಾಡಿ ಯೋಗರಾಜ್ ಸರ್ನ ಕರ್ಸೋಕ್ಕಾಗತ್ತಾ? ಏನ್ರಿ ಈ ಥರ ಕೇಳ್ತೀರಾ? ನನ್ನ ಸಿನಿಮಾ ಅದು, ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು. ನನಗೆ ಅವಾಗಲೂ ನನಗೆ ಶ್ಯೂರ್ ಇದ್ದಿಲ್ಲ. ಆದರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕೂತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನಕ್ಕೆ ಗೆಲ್ಲಕ್ಕಾಗಲ್ಲ ಹೇಳಿ? ಡೆಫಿನೆಟಾಗಿ ಗೆಲ್ತೀವಿ. ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಾಗ್ಲೂ ಈ ಥರನೇ ಇರಲಿ. ಸೊ ಹೊಸುಬ್ಬ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಬೆಳಿಬೇಕು, ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು. ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ. ಆದರೆ ಸರ್ ಹೇಳಿದಾಗೆ ಸರ್ದೇ ಲಾಸ್ಟ್ ಸಿನಿಮಾ ಐ ವೆಂಟ್ ಅಂಡ್ ಸಾ, ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಇದು ಮಾಡಿದ್ರು. ಬಟ್ ಜನ ರೆಸ್ಪಾನ್ಸು ತುಂಬ ಲೇಟಾಗಿ ಕೊಟ್ಟರು. ಸೊ ದಯವಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ, ಪುಷ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲು, ನಿಮ್ಮ ಫ್ಯಾಮಿಲಿ ಸರ್ಕಲು ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ. ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ. ಬೆಳೆಸಿ ಅಂತ ಇಲ್ಲ, ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ. ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್. ನನ್ನ ಲೈಫ್, ನನ್ನ ಕೊನೆ ಉಸಿರಿರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ. ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು 8 ತಿಂಗಳು ಮಗು. ಸೊ ಅವತ್ತಿಂದ ಇವತ್ತುವರೆಗೂ ಅವರು, ನಾನು ಏನಕ್ಕೆ ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ, ಆ ಸಾಂಗ್ ಕೇಳಾದ್ಮೇಲೆ ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಮಿ ಟು ಗೆಟ್ ಔಟ್ ಆಫ್ ಇಟ್. ಯಾಕಂದರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದ್ದೀನೋ ದೇವ್ರಿಗೆ ಗೊತ್ತು. ಸೊ ಮೈ ಮದರ್ ಇಸ್ ಎವ್ರಿಥಿಂಗ್ ಟು ಮೀ.